ಈಗಾಗಲೇ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಅಕ್ಟೋಬರ್ 2ರಿಂದ ಗಾಂಧೀಜಿಯವರು ಬೆಳಗಾಂದಲ್ಲಿ 1924 ಡಿಸೆಂಬರ್ 24ರಂದು ಏನು AICC ಅಧ್ಯಕ್ಷತೆ ವಹಿಸಿ ದೇಶಕ್ಕೆ ಒಂದು ಗಟ್ಟಿಯಾದ ನಾಯಕತ್ವವನ್ನು ನೀಡಿ ಸ್ವಾತಂತ್ರ್ಯ ಸಂಗ್ರಾಮವನ್ನು ಚುರುಕುಗೊಳಿಸಿ ರಾಷ್ಟ್ರ ಅತ್ಯಂತ ದಿಟ್ಟವಾಗಿರ್ತಕ್ಕಂಥ ಹೆಜ್ಜೆಗಳನ್ನು ಸ್ವಾತಂತ್ರ್ಯ ಪಡೆಯೋದಕ್ಕೆ ಹಾಕುವಂಥ ಒಂದು ಹೆಜ್ಜೆಗಳನ್ನು ಗುರುತಿಸಿ ಆ ಒಂದು ಸಂದರ್ಭವನ್ನು 100 ವರ್ಷದ ಹಿಂದಿನ ಆ ಸಂದರ್ಭವನ್ನು ಇವತ್ತು ನಾವು ಶತಾಬ್ದಿ ವರ್ಷವಾಗಿ ಆಚರಣೆ ಮಾಡ್ತಾ ಇದ್ದೇವೆ. 100 ವರ್ಷದ ಆಚರಣೆ ಮಾಡುವಂಥ ಈ ಸಂದರ್ಭ ಅಕ್ಟೋಬರ್ 2ರಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ. ಸರ್ಕಾರ ಗಾಂಧಿ ಭವನದಿಂದ ಗಾಂಧಿ ನಡೆಯನ್ನು ಪ್ರಾರಂಭ ಮಾಡ್ತಾಯಿದೆ. ಅದೇ ರೀತಿ ನಮ್ಮ ಪಕ್ಷ ಗಾಂಧಿ ಪುತ್ಥಳಿಯಿಂದ ಮಹಾತ್ಮ ಗಾಂಧಿ ರಸ್ತೆ ಗಾಂಧಿ ಪುತ್ಥಳಿಯಿಂದ ನಮ್ಮ ಭಾರತ್ ಜೋಡೋ ಭವನದವರೆಗೆ ನಡೆಯನ್ನು ಮಾಡೋದ್ರ ಮೂಲಕ ಆ 100 ವರ್ಷದ ಸಂಭ್ರಮವನ್ನು ನಾವು ಅವತ್ತು ಚಾಲನೆ ಕೊಡ್ತಾ ಇದ್ದೀವಿ. ಒಂದು ಕಡೆ ಸರ್ಕಾರ ಚಾಲನೆ ಕೊಡ್ತದೆ, ಒಂದು ಕಡೆ ಪಕ್ಷ ಚಾಲನೆ ಕೊಡ್ತೀವಿ. ಇದನ್ನು ಭಾಳ ಸಂತೋಷದಿಂದ ಹೇಳೋದಕ್ಕೆ ಬಯಸ್ತೀನಿ. ವರ್ಷವಿಡೀ ಮಾಡ್ತಕ್ಕಂಥ ಕಾರ್ಯಕ್ರಮ, ಆ ಕಾರ್ಯಕ್ರಮಗಳ ಎಲ್ಲ ವಿವರವನ್ನು ನಾನು ನಿಮಗೆ 2ನೇ ತಾರೀಕಿಗೆ ತಮ್ಮ ಜೊತೆಗೆ ಹಂಚಿಕೆ ಮಾಡ್ಕೊಳ್ತೇನೆ. ಇಲ್ಲಿವರೆಗೆ ನಾವು ಆ ದಿಸೆಯೊಳಗೆ ನಿರ್ಣಯಿಸಿಲ್ಲ. ಏನು ನಿರ್ಮಲಾ ಸೀತಾರಾಮನ್ ಅವರ ವಿರುದ್ಧ ಇವತ್ತು ನಿರ್ಮಲಾ ಸೀತಾರಾಮನ್ ಮಾತ್ರ ಅಲ್ಲ, ನಡ್ಡಾ ಅವರೆಲ್ಲ ಏನು 5-6 ಜನ ಇದ್ದಾರೆ, ಅವರೆಲ್ಲರ ಮೇಲೆ ಈಗಾಗಲೇ FIR ದಾಖಲಾಗಿದೆ. ಸರ್ಕಾರ SIT ಮಾಡಬೇಕಾಗಿರ್ತಕ್ಕಂಥ ಹಂತ ಬಂದರೆ ಅದ್ರ ಬಗ್ಗೆ ಚಿಂತನೆಯನ್ನು ಮಾಡ್ತೀವಿ. ನಿಮ್ಮ ಪ್ರಶ್ನೆ ನನಗೆ ಅರ್ಥ ಆಗಲಿಲ್ಲ. ಸ್ವಲ್ಪ ಕದ ಹೌದು. ಸ್ನೇಹಿತರೆ, ತಮ್ಮ ಪ್ರಶ್ನೆನ ಪೂರ್ವಾಗ್ರಹ ಪೀಡಿತ ಆಗಿದೆ. ನಾವು ಕೇವಲ ಅವ್ರ ಮೇಲೆ ಟೀಕೆ ಮಾಡಿದ್ವಿ ಅಷ್ಟೇ ಅಲ್ಲ, ಸುಪ್ರೀಂ ಕೋರ್ಟ್ನವರು ಕೊಟ್ಟಿರ್ತಕ್ಕಂಥ ಆ ತೀರ್ಪಿನ ಹಿನ್ನೆಲೆಯೊಳಗೆ ನಮ್ಮ ಪಕ್ಷದ ಹಿರಿಯ ನಾಯಕರುಗಳು ಪಾರ್ಲಿಮೆಂಟ್ನೊಳಗೂ ರಾಜ್ಯಸಭೆಯೊಳಗೂ ಅದನ್ನು ಪ್ರಸ್ತಾಪ ಮಾಡಿದರು. ಅಲ್ಲದೆ ಕ್ರಮ ಆಗಬೇಕು ಅಂಥೇಳಿ ನಮ್ಮ ಪಕ್ಷ ಹೋರಾಟ ಮಾಡ್ತು. JPC ಯಾಕೆ ಕಾನ್ಸ್ಟಿಟ್ಯೂಟ್ ಮಾಡೋದಕ್ಕೆ ಹಿಂದೆ ನೋಡ್ತೀರಿ ಅಂಥೇಳಿ ಒತ್ತಡ ಹಾಕಿದ್ವಿ. ಏನೋ ಒಂದು ರಾಜಕೀಯ ಪಕ್ಷವಾಗಿ ಏನು ಹೋರಾಟ ಮಾಡಬೇಕಾಗಿತ್ತು ಹೋರಾಟ ಮಾಡಿದ್ವಿ. ಇವತ್ತು ಒಬ್ಬ ಖಾಸಗಿ ವ್ಯಕ್ತಿ ಅವನು ಬಂದಿರತಕ್ಕಂಥ ಎಲ್ಲ ವಿವರವಾದ ಮಾಹಿತಿ ಹಿನ್ನೆಲೆಯೊಳಗೆ ಅವನು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅತ್ಯಂತ ಗಂಭೀರವಾಗಿರ್ತಕ್ಕಂಥ ಕಂಪ್ಲೇಂಟ್ ಅದಾಗಿದೆ. ಅದ್ರ ಬಗ್ಗೆ ಸೂಕ್ತವಾಗಿರ್ತಕ್ಕಂಥ ಕಾನೂನಾತ್ಮಕ ಕ್ರಮ ನಡೀತಾವೆ. ಕೇಳಿ ರಾಜಪ್ಪನವರೇ, ಫಂಡಿಂಗ್ ಈಸ್ ನಾಟ್ ದಿ ಅಲಿಗೇಷನ್. ದ ಮೋಡ್ ಆಫ್ ಫಂಡಿಂಗ್, what acted
ಬಿಹೈಂಡ್ ದಟ್ ಕರ್ಟನ್ ಈಸ್ ವೆರಿ ಇಂಪಾರ್ಟೆಂಟ್. ಅದನ್ನು ಭಾಳ ವಿಸ್ತೃತವಾಗಿ ಈಗಾಗಲೇ ನಮ್ಮ ಪಕ್ಷ ಹೇಳಿದ್ದೇವೆ. ಏನು ಇ ಡಿ ಮುಖಾಂತರ ಇ ಡಿ ಒತ್ತಾಯ ಮಾಡಿ ಇ ಡಿ ಕೇಸ್ ಹಾಕಿ ಅವ್ರ ಕಡೆಯಿಂದ ಫಂಡಿಂಗ್ ವಸೂಲಿ ಮಾಡಿರೋದು, ಆ ಫಂಡಿಂಗ್ ಮಾಡಿದ ಮೇಲೆ ಇ ಡಿ ಅವ್ರನ್ನ ಬಂಧನ ಮಾಡಿದವ್ರನ್ನ ಬಿಟ್ಟಿರೋದು, ಇವೆಲ್ಲ ಇವತ್ತು ಆಕ್ರಮಗಳಾಗಿ ಈಗ ಎಫ್ ಐ ಆರ್ ಆಗಿರುವಂಥದ್ದು. ನಾಟ್ ಬಿಕಾಸ್ ದಿ ಫಂಡಿಂಗ್ ವಾಸ್ ಮೇಡ್, ದಿ ಅಲಿಗೇಷನ್ ಈಸ್ ಮೇಡ್. ದ್ಯಾಟ್ ಶುಡ್ ಬಿ ವೆರಿ ಕ್ಲಿಯರ್. ನಾನು ಇಷ್ಟೇ ಹೇಳ್ತೀನಿ, ಈ ಪದಗಳ ಯುದ್ಧ ಏನು ನಡೆದಿದೆ, ಈ ಪದಗಳ ಯುದ್ಧ ನಮ್ಮ ಕರ್ನಾಟಕದ ರಾಜಕಾರಣಕ್ಕೆ ಆರೋಗ್ಯಕರ ಅಲ್ಲ. ಆದರೆ ಅನವಶ್ಯಕವಾಗಿ ಅಧಿಕಾರಿಯನ್ನು ಯಾವುದರ ಒಂದು ಪಕ್ಷಕ್ಕೆ ಅವರು ವಾಲಿದ್ದಾರೆ ಅನ್ನೋದು, ಅಥವಾ ಯಾರು ತನಿಖೆ ಮಾಡ್ತಾ ಇರ್ತಾರೆ ಅವ್ರ ಮೇಲೇ ಗೂಬೆ ಕೂಡಿಸುವಂಥ ಏನೊಂದು ಹೊಸ ಆರೋಪದ ಶೈಲಿಗಳಿವೆ, ಇವು ಒಟ್ಟು ನ್ಯಾಯ ಪಡೆಯೋದ್ರೊಳಗೆ ವಾತಾವರಣವನ್ನು ಹದಗೆಡಿಸ್ತವೆ. ರಾಜಭವನವನ್ನು ದುರ್ಬಳಕೆ ಮಾಡ್ಕೋತಕ್ಕಂಥ ಪರಿಸ್ಥಿತಿ ಒಳಗೆ ರಾಜಭವನ ಒಂದು ಪಕ್ಷದ ಪರವಾಗಿ ಇದೇನೋ ಅನ್ನುವ ಭಾವನೆ ಬಂದಾಗ ರಾಜ್ಯಪಾಲರು ವಿಷಯ ಸೋರಿಕೆ ಆಗಿದ್ದು ಸರ್ಕಾರದಿಂದ ಅಂತೇಳಿ ಹೇಳುವಂಥ ಒಂದು ವಾತಾವರಣದೊಳಗೆ ಏನು ತನಿಖೆ ಮಾಡ್ತಕ್ಕಂಥದ್ದು ತಪ್ಪು ಹೇಳಿದ್ರಿ. ರಾಜಭವನದ ತಾಬಾ, ರಾಜಭವನದ ಸುಪರ್ದಿಯೊಳಗೆ, ರಾಜಭವನದ ಕೈಯೊಳಗೆ ಇದ್ದಂಥ ಕಾಗದಗಳು ಲೀಕ್ ಆದರೆ ಅದನ್ನು ಸರ್ಕಾರದ ಮೇಲೆ ಅಪವಾದ ಹೊರಿಸಿದಾಗ ಅದನ್ನು ತನಿಖೆ ಮಾಡ್ತೀವಿ. ಯಾಕಂದರೆ ಅದು ನಿಮ್ಮ ಹತ್ರ ಇತ್ತು, ಹೆಂಗಾಯಿತು, ಏನು ನಿಮ್ಮ ಕಾರ್ಕೂನ್ ಮಾಡಿದ್ನ, ನಿಮ್ಮ ಪ್ಯೂನ್ ಮಾಡಿದ್ನ, ಮತ್ತೊಬ್ಬ ಮಾಡಿದ್ನ, ಯಾರು ಮಾಡಿದರು ಅಂಥೇಳಿ ತನಿಖೆ ಮಾಡ್ತೀನಿ ಅಂತ ಹೇಳಿದರೆ ಅದರಲ್ಲೇನು ತಪ್ಪು ಕಂಡು ಹಿಡಿದ್ರಿ ನೀವು? ತಪ್ಪು ಯಾಕೆ ಕಂಡು ಹಿಡಿತೀರಿ? ನಾನು ಇಷ್ಟೇ ಅಪೇಕ್ಷೆ ಮಾಡ್ತೀನಿ, ತನಿಖೆ ಮಾಡಿರಿ, ಅದು ಯಾರು ತಪ್ಪಿತಸ್ಥರೋ ಅದು ಅವರು ಹೊರಗೆ ಬರಲಿ ಅಂತ ಹೇಳಬೇಕಾಗಿತ್ತು. ಅದನ್ನು ಬಿಟ್ಟು ಅದಕ್ಕೆ ಮತ್ತೆ ರಾಜಕಾರಣ ಮಾಡುವಂಥ ಏನು ಪ್ರವೃತ್ತಿ ಯಾರದೇ ಇರಲಿಲ್ಲ, ಅದು ರಾಜಭವನದಲ್ಲೇ ಇರಲಿ ಅಥವಾ ಮತ್ತೊಬ್ಬರದಲ್ಲೇ ಇರಲಿ, ಅದು ಸರಿಯಾದದ್ದಲ್ಲ.